ಶಾಂತಿಹಳ್ಳಿ ಎಂಬ ಚಿಕ್ಕ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಒಬ್ಬ ಸರಳ, ಪ್ರಾಮಾಣಿಕ ಹಾಗೂ ದುಡಿಯುವ ರೈತ ತನ್ನ ಹೆಂಡತಿ ಸೀತೆಯೊಂದಿಗೆ ವಾಸಿಸುತ್ತಿದ್ದ. ಒಂದು ದಿನ ಇಬ್ಬರು ಹೊಲದಲ್ಲಿ ಕುಳಿತು ಬೆಳೆ ನೋಡುತ್ತಿದ್ದರು. ನೋಡ್ರಿ, ಈ ಬಾರಿ ನಮ್ಮ ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ನನ್ನ ಶ್ರಮದ ಜೊತೆಗೆ ನಿನ್ನ ಪ್ರಾರ್ಥನೆಯೂ ಇದೆ. ನಮ್ಮ ಈ ಊರಿನಲ್ಲಿ ಎಲ್ಲರಿಗಿಂತ ತುಂಬಾ ಶ್ರಮ ಮತ್ತು ಪ್ರಾಮಾಣಿಕರು ಎಂದ್ರೆ ನೀವೇ. ನಮ್ಮ ಬಳಿ ಭೂಮಿ ಕಡಿಮೆ ಇದ್ರೂ ನಿಮ್ಮ ಹೃದಯ ಬಹಳ ದೊಡ್ಡದು. ಸ್ವಲ್ಪ ಸಮಯದ ನಂತರ ಮನೆಗೆ ಹೋದರು. ಅಯ್ಯೋ, ಮನೆಯಲ್ಲಿ ಕಡ್ಡಿಗಳು ಮುಗಿದು ಹೋಗಿವೆ ಅರೆ. ಚಿಂತೆ ಬೇಡ, ನಾಳೆ ಬೆಳಿಗ್ಗೆ ಕಾಡಿಗೆ ಹೋಗ್ತಿರ್ತೇನೆ. ಮಾರನೇ ದಿನ ರಾಮಯ್ಯ ಕಟ್ಟಿಗೆ ಕಡಿಯಲು ಕಾಡಿಗೆ ಹೋದ. ಕಟ್ಟಿಗೆ ಕಡಿಯುತ್ತಿರೋದರಲ್ಲೇ ಪೊದೆಯೊಳಗೆ ಒಂದು ಕೋತಿ ಗಾಯಗೊಂಡು ನರಳುತ್ತಿರುವುದನ್ನು ಅವನು ನೋಡಿದ. ಅಯ್ಯೋ ಪಾಪ, ಇದನ್ನು ನೋಡಿದ್ರೆ ತುಂಬಾ ನೋವಾಗುತ್ತದೆ. ಇದಕ್ಕೆ ಬಹಳಷ್ಟು ಗಾಯಗಳಾಗಿರುವಂತೆ ಕಾಣುತ್ತಿದೆ. ರಾಮಯ್ಯ ಅದರ ಹತ್ತಿರ ಕುಳಿತುಕೊಂಡ. ಬಹುಶಃ ಇದನ್ನು ಕಾಡಿನ ಪ್ರಾಣಿಗಳು ದಾಳಿ ಮಾಡಿ ಕಡಿದಿರಬಹುದು. ಈ ಬಡಜೀವಿಗೆ ಎಷ್ಟು ನೋವು ಅನುಭವವಾಗಿರಬೇಕು. ಅದೇ ಸಮಯದಲ್ಲಿ ಒಬ್ಬ ಸಾಧು ಅಲ್ಲಿ ಬಂದರು. ನೀನ್ ಯಾರು? ಈ ಕೋತಿಯ ಬಳಿ ನಿಂತು ಏನು ಮಾತನಾಡ್ತಿದ್ದೀಯಾ? ನಮಸ್ತೆ ಗುರುಗಳೇ, ನಾನು ಕಟ್ಟಿಗೆ ತರಲು ಕಾಡಿಗೆ ಬಂದಿದ್ದೆ. ಅಲ್ಲಿ ಈ ಕೋತಿ ತುಂಬಾ ನೋವಿನಿಂದ ನರಳುತ್ತಿತ್ತು. ಅದನ್ನು ನೋಡಿದ ಕ್ಷಣ ನನ್ನ ಮನಸ್ಸು ಬಹಳ ದುಃಖದಿಂದ ತುಂಬಿತು. ನನಗೆ ಸಂಶಯವಾಗುತ್ತಿದೆ. ಬಹುಶಃ ಯಾವುದೋ ಕಾಡು ಪ್ರಾಣಿ ಇದಕ್ಕೆ ದಾಳಿ ಮಾಡಿರಬೇಕು. ನೋಡಿ, ಇದರ ಕೈಯಿಂದ ರಕ್ತ ಹರಿಯುತ್ತಿದೆ. ಈ ಸ್ಥಿತಿಯನ್ನು ನೋಡಿದ್ರೆ ಇದಕ್ಕೆ ಎಷ್ಟು ತೀವ್ರವಾದ ನೋವು ಆಗುತ್ತಿರಬಹುದು ಎಂದು ನನಗೇ ಸಹಿಸಿಕೊಳ್ಳಲಾಗುತ್ತಿಲ್ಲ. ಇಂತಹ ಪ್ರಾಣಿಗಳ ಮೇಲೆ ಪ್ರೀತಿ ತೋರಿಸುವವರು ಬಹಳ ಕಡಿಮೆ ಜನ ಮಾತ್ರ. ಸಾಧು ಮಂತ್ರ ಓದುತ್ತಿದ್ದಂತೆ ರಂಗು ರಂಗಿನ ಕಿರಣಗಳು ಕಾಣಿಸಿಕೊಂಡವು. ಕ್ಷಣಗಳಲ್ಲಿ ಕೋತಿಯ ಗಾಯಗಳು ಸಂಪೂರ್ಣವಾಗಿ ಗುಣವಾದವು. ಇದೀಗ ಈ ಕೋತಿ ತನ್ನ ನೋವು, ತನ್ನ ಕಷ್ಟಗಳನ್ನು ಹೇಳುವಂತೆ ಕಾಣುತ್ತಿದೆ. ಅದಕ್ಕೆ ಏನು ತೊಂದರೆ ಆಗಿದೆ, ಯಾವ ರೀತಿಯ ಕಷ್ಟವನ್ನು ಅನುಭವಿಸಿದೆ ಎಂಬುದನ್ನು ಕೇಳು. ಇಂತಹ ಮೂಕ ಪ್ರಾಣಿಗಳ ನೋವನ್ನು ಅರ್ಥ ಮಾಡಿಕೊಳ್ಳುವ ಹೃದಯ ಎಲ್ಲರಲ್ಲಿಲ್ಲ. ಇದನ್ನೆಲ್ಲ ನೋಡಿ ಸಾಧು ಅಲ್ಲಿಂದ ಹೊರಟು ಹೋದರು. ಕೋತಿ ಎದ್ದು ನಿಂತಿತು. ನನ್ನ ಕೈಗೆ ಭಾರಿ ನೋವಾಗುತ್ತಿತ್ತು. ನನ್ನ ಮೇಲೆ ಏಕಾಏಕಿ ಒಂದು ಹುಲಿ ದಾಳಿ ಮಾಡಿತು. ಪ್ರಾಣ ಉಳಿಸ್ಕೊಳ್ಳು ನಾನು ತಕ್ಷಣವೇ ಬೇರೆ ಒಂದು ಮಡಕೆ ಹತ್ತಿದ್ದೆ. ಆದರೆ ಹುಲಿಯ ತೀಕ್ಷ್ಣ ಹೆಜ್ಜೆ ನನ್ನ ಕೈಗೆ ತಗಲಿತು. ಅದರ ಬಲವಾದ ನಖಗಳಿಂದ ನನ್ನ ಕೈ ಗಂಭೀರವಾಗಿ ಗಾಯಗೊಂಡಿತು. ಆ ನೋವಿನಲ್ಲೇ ನಾನು ಒಂದು ಕೊಂಬೆಯನ್ನು ಗಟ್ಟಿಯಾಗಿ ಹಿಡಿಯಲು ಪ್ರಯತ್ನಿಸಿದೆ. ಆದರೆ ಕೈಯಲ್ಲಿ ಶಕ್ತಿ ಇರಲಿಲ್ಲ. ಕೈ ಜಾರಿ ಹೋದ ಕಾರಣ ನಾನು ಮೇಲಿಂದ ಕೆಳಗೆ ಬಿದ್ದುಬಿಟ್ಟೆ. ನೆಲಕ್ಕೆ ಬಿದ್ದ ಕ್ಷಣದಲ್ಲಿ ದೇಹವೆಲ್ಲ ಜಜ್ಜಿ ಹೋದಂತೆ ಅನಿಸಿತು. ಭಯ, ನೋವು ಮತ್ತು ಜೀವ ಉಳಿಯುತ್ತದೋ ಇಲ್ವೋ ಎಂಬ ಆತಂಕ ಒಂದೇ ಕ್ಷಣದಲ್ಲಿ ನನ್ನ ಮನಸ್ಸನ್ನು ಆವರಿಸಿಬಿಟ್ಟವು. ಅರೆ, ನೀನು ನಿಜವಾಗಿಯೂ ಮನುಷ್ಯನಂತೆ ಮಾತನಾಡುತ್ತಿದ್ದೀಯಾ? ಇದು ಹೇಗೆ ಸಾಧ್ಯವಾಗಿದೆ? ಋಷಿಗಳು ಮಂತ್ರಗಳನ್ನು ಓದಿದಾಗಲೇ ನನಗೊಂದು ವಿಚಿತ್ರ ಅನುಭವವಾಯಿತು. ಆ ಕ್ಷಣದಿಂದ ನನ್ನೊಳಗೆ ಮಾತನಾಡುವ ಶಕ್ತಿ ಬಂದಿದೆ ಎಂದು ಅನಿಸಿತು. ನಾನು ಮಾತಾಡ್ತಿದ್ದೆ ಮತ್ತು ನನ್ನ ಧ್ವನಿ ನಿನ್ನ ಕಿವಿಗೆ ಸ್ಪಷ್ಟವಾಗಿ ಕೇಳಿಸಿತು. ಇದು ಎಲ್ಲವೂ ಋಷಿಗಳು ಮಾಡಿದ ಅನುಗ್ರಹವೇ. ನನಗೆ ನಿಜಕ್ಕೂ ನಂಬಲು ಆಗುತ್ತಿಲ್ಲ. ಆಯ್ತು, ಇದೇಳು, ನೀನು ನನ್ನ ಮನೆಗೆ ಬರ್ತೀಯಾ? ಓಹೋ, ನೀನು ನನ್ನ ಪ್ರಾಣ ಉಳಿಸಿದ್ದೀಯ. ಇನ್ನು ಮುಂದೆ ನಾನು ನಿನ್ನ ಜೊತೆಯಲ್ಲೇ ಇರ್ತೇನೆ. ಈಗ ನಾನು ಈ ಕೋತಿಗಳ ಜೊತೆ ಏನು ಮಾಡಬೇಕು? ನೋಡು, ನಾನು ಈಗ ನಿನ್ನ ಜೊತೆ ಮಾತನಾಡ್ತಿದ್ದೇನೆ. ನಿನ್ನ ಜೊತೆಗೆ ತುಂಬ ಮಾತಾಡ್ತೇನೆ, ತುಂಬ ಸಮಯ ಕಳೆಯುತ್ತೇನೆ. ನನಗೆ ನೀನು ಒಂದು ಒಳ್ಳೆಯ ಹೆಸರು ಇಡು. ನೋಡು, ಯಾವ ಹೆಸರನ್ನು ಇಡ್ತೀಯೇ ಎಂದು ಹೇಳು. ನೀನು ತುಂಬಾ ಚೆನ್ನಾಗಿ ಮಾತನಾಡುತ್ತೀಯ. ಇನ್ನು ಮುಂದೆ ನಾನು ನಿನ್ನನ್ನು ಮುತ್ತು ಎಂದು ಕರೆಯುತ್ತೇನೆ. ಹೇಳು, ಈ ಹೆಸರು ಹೇಗಿದೆ? ಒಳ್ಳೆ ಹೆಸರಲ್ಲವಾ? ನಡಿ, ಈಗ ಮನೆಗೆ ಹೋಗೋಣ. ನನ್ನ ಹೆಸರು ಮುತ್ತು, ರಾಮಯ್ಯ. ಕಾಡಿನಿಂದ ಈ ಕೋತಿಯನ್ನ ಯಾಕೆ ಹಿಡ್ಕೊಂಡು ಬಂದಿದ್ದೀಯಾ? ರಾಮಯ್ಯ ಅಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ತನ್ನ ಹೆಂಡತಿಗೆ ವಿವರವಾಗಿ ಹೇಳಿದ.
ನಿಜವಾಗಿಯೂ ಈ ಕೋತಿ ಮಾತ್ನಾಡ್ತದ್ಯಾ? ಅರೆ, ನೀನೇ ಒಮ್ಮೆ ಕೇಳಿ ನೋಡಿ. ನೀನು ಸ್ವತಃ ಅದರ ಮಾತುಗಳನ್ನು ಕೇಳಿದ್ರೆ ನಿನಗೂ ಆಶ್ಚರ್ಯವಾಗುತ್ತದೆ. ನಾನು ಸುಳ್ಳು ಹೇಳುತ್ತಿಲ್ಲ, ನಿಜವಾಗಿಯೂ ಇದು ಮಾತನಾಡುತ್ತದೆ. ನಿನ್ ಹೆಸ್ರೇನು? ನನ್ನ ಹೆಸರು ಮುತ್ತು. ನನ್ನ ಪ್ರಾಣ ಉಳಿಸಿದ್ದಾನೆ. ಅದಕ್ಕಾಗಿಯೇ ಇವತ್ತು ನಾನು ಅವನ ಸ್ನೇಹಿತನಾಗಿದ್ದೇನೆ. ಸ್ನೇಹಿತನೇ ಅಲ್ಲ, ಈಗಿನ ಮನೆಯವನೇ. ಈ ಮನೆ ನನ್ನದು, ಈ ಜನ ನನ್ನವರೇ ಎಂದು ನಾನು ಮನಸಾರೆ ಒಪ್ಪಿಕೊಂಡಿದ್ದೇನೆ. ಸೀತಾ ಆಶ್ಚರ್ಯದಿಂದ ಇದನ್ನೆಲ್ಲ ನೋಡುತ್ತಿದ್ದಳು. ಕಾಲಕ್ರಮೇಣ ಆ ಕೋತಿ ಮನೆಯಲ್ಲೇ ಉಳಿದುಕೊಂಡಿತು. ಮನೆಯೊಳಗೆ ಹೊಸ ಜೀವ ಬಂದಂತಾಯಿತು. ಆ ಕೋತಿಗೆ ಮುತ್ತು ಎಂದು ಹೆಸರು ಇಟ್ಟರು. ಸ್ವಲ್ಪ ದಿನಗಳಲ್ಲಿ ಮುತ್ತು ಸೀತೆಯ ಕೆಲಸಗಳಲ್ಲಿ ಸಹಾಯ ಮಾಡತೊಡಗಿತು. ಇವಾಗ ಮುತ್ತು ರಾಮಯ್ಯನ ಒಳ್ಳೆಯ ಸ್ನೇಹಿತನಾಗಿಬಿಟ್ಟ. ಒಂದು ದಿನ ಮುತ್ತು ರಾಮಯ್ಯನಿಗೆ ಹೇಳಿದ. ಈಗ ನಾನು ನಿನ್ನ ಜೊತೆಗೆ ಹೊಲಕ್ಕೆ ಬರ್ತೀನಿ. ಮನೆಯಲ್ಲೇ ಕುಳಿತು ಗಾಳಿಗೆ ಮಾತಾಡ್ತಾ ಏನ್ ಮಾಡೋದು? ಅದಕ್ಕಿಂತ ನಿನ್ನ ಜೊತೆ ಕೆಲಸ ಮಾಡೋದೇ ಚೆನ್ನ. ಅರೇ ಮುತ್ತು, ಹೊಲದ ಕೆಲಸ ತುಂಬಾ ಕಷ್ಟಕರವಾಗಿರುತ್ತದೆ. ಅಲ್ಲಿ ತುಂಬಾ ಶ್ರಮ ಪಡಬೇಕು. ನೀನು ಅಲ್ಲಿ ಏನು ಮಾಡ್ತೀಯಾ? ಅರೆ, ಏನ್ ಮಾಡೋದಂದ್ರೆ ಕೇಳ್ತೀಯಾ? ನಾನು ನಿನ್ನ ಜೊತೆ ಗಟ್ಟಿ ಶ್ರಮ ಮಾಡ್ತೀನಿ. ಆದ್ರೆ ನನಗೆ ಒಂದು ಭಯ ಇದೆ. ನೀನ್ ಮಾತಾಡೋ ವಿಷಯ ಊರಿನ ಜನರಿಗೆ ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೋ ಏನೋ. ಜನರು ಬೇರೆ ಬೇರೆ ಮಾತಾಡ್ಬೋದು, ತಪ್ಪಾಗ ಅರ್ಥ ಮಾಡ್ಕೊಳ್ಬೋದು. ನಾವು ಮೊದಲ ದಿನ ಮಾತಾಡಿದಾಗ ನೀನು ಭಯಪಟ್ರ ಇಲ್ವಲ್ಲ? ಹಾಗಾದ್ರೆ ಈಗ ಜನರಿಂದ ನನಗೆ ಏನಾಗಬೇಕು ಹೇಳು? ನನಗೆ ಜನರಿಗಿಂತ ನೀನೇ ಮುಖ್ಯ. ನೋಡು ಮುತ್ತು, ನಾನು ಈ ವಿಷಯವನ್ನು ಜನರಿಗೆ ತಿಳಿಸುವುದಿಲ್ಲ. ಅವ್ರು ತಿಳಿಯೋ ಮೊದಲು ನಾವು ಜಾಗೃತೆಯಿಂದ ಇರಬೇಕು. ನೀನು ನನ್ನ ಜೊತೆ ಇದ್ರೆ ಸಾಕು. ನಾನು ನಿನ್ನ ನೆರಳಿನಂತೆ ಜೊತೆಗೇ ಇರ್ತೇನೆ. ರಾಮಯ್ಯ ನಗಾಡಿದ. ಮಾರನೇ ದಿನ ಮುತ್ತುವನ್ನು ಕರೆದುಕೊಂಡು ಹೊಲಕ್ಕೆ ಹೋದ. ಕೆಲವು ದಿನಗಳಲ್ಲೇ ಮುತ್ತು ಹೊಲದ ಎಲ್ಲಾ ಕೆಲಸಗಳನ್ನು ಕಲಿತುಕೊಂಡಿತು. ರಾಮಯ್ಯ, ಇವತ್ತು ಮಣ್ಣು ತುಂಬಾ ಗಡಸಾಗಿದೆ. ನೀವೀಗ ರೈತನಾಗಿದ್ದೀಯಾ, ಮಣ್ಣಿನ ಭಿನ್ನತೆಯನ್ನು ನಿಮಗೆ ತಿಳಿಯುತ್ತದೆ. ಊರಲ್ಲೆಲ್ಲ ಮುತ್ತುವಿನ ಬಗ್ಗೆ ಮಾತು ಹರಡತೊಡಗಿತು. ಈ ಮಾತು ಕೊನೆಗೆ ದೊಡ್ಡಪ್ಪ ಶೆಟ್ಟರ ಕಿವಿಗೂ ತಲುಪಿತು. ರಾಮಯ್ಯನ ಹತ್ತಿರ ಒಂದು ಕೋತಿ ಇದೆ. ಅದು ಮನುಷ್ಯನಂತೆ ಮಾತನಾಡುತ್ತದೆ. ಲೋಲೋ. ಹೌದು ದೊಡ್ಡಪ್ಪ ಶೆಟ್ರೆ, ನಾನದನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ. ಅಷ್ಟೇ ಅಲ್ಲ, ಮಾತನಾಡಿದ್ದನ್ನು ನಾನು ಕೇಳಿದ್ದೇನೆ. ಮೊದಲನೇ ಸಲ ನಾನು ತುಂಬಾ ಹೆದರಿ ಹೋಗಿದ್ದೆ. ಆ ಕೋತಿಯನ್ನು ಹಿಡಿದು ಇನ್ನೂ ತಮಾಷೆ ಮಾಡಿಸಿದರೆ ಚೆನ್ನಾಗಿ ದುಡ್ಡು ಮಾಡಬಹುದು. ಶೆಟ್ಟರು ಮೊದಲು ನಗಿದರು, ನಂತರ ಗಂಭೀರರಾದರು. ಈ ರಾಮಯ್ಯನ ಜಮೀನಿನ ಮೇಲೆ ನನ್ನ ಕಣ್ಣು ಹಲವು ವರ್ಷಗಳಿಂದ ಇದೆ. ಊರಿನಲ್ಲಿರುವ ಎಲ್ಲರೂ ನನ್ನ ಬಳಿ ದುಡ್ಡು ತೆಗೆದುಕೊಂಡಿದ್ದಾರೆ. ಆದರೆ ಈ ರಾಮಯ್ಯ ಮಾತ್ರ ಯಾವತ್ತೂ ನನ್ನ ಬಳಿಗೆ ಬಂದೇ ಇಲ್ಲ. ಇಂತಹ ಒಳ್ಳೆಯ ಮಣ್ಣಿನ ಮೇಲೆ ಸುಲಭವಾಗಿ ಆಟ ನಡೆಯಲ್ಲ. ಅವನ ಜಮೀನು ತುಂಬಾ ಫಲಾಫಲ ಕೊಡ್ತದೆ. ಆ ಮಣ್ಣು ತುಂಬಾ ಒಳ್ಳೆಯದು ನೋಡಿ. ಅವನ ಅದೃಷ್ಟವನ್ನು ಕಾಪಾಡುತ್ತಿದ್ದಾನೆ. ಯಾವ ದಿನ ಅವನ ಅದೃಷ್ಟ ಕೈ ಕೊಡುತ್ತದೋ ಆ ದಿನವೇ ಆ ಜಮೀನು ನನ್ನದಾಗುತ್ತದೆ. ಆಮೇಲೆ ಅವನನ್ನು ನನ್ನ ಕಾಲಡಿ ಇಡುತ್ತೇನೆ, ನೋಡ್ತೀಯಾ? ಕಾಲ ಹೀಗೆ ಸಾಗುತ್ತಿತ್ತು. ಒಂದು ದಿನ ರಾಮಯ್ಯ ಮತ್ತು ಮುತ್ತು ಹೊಲದಿಂದ ಮನೆಗೆ ಬರುತ್ತಿರುವಾಗ ಬಾಗಿಲಲ್ಲಿ ಕುಳಿತಿದ್ದ ಸೀತೆಯ ಮುಖದಲ್ಲಿ ಚಿಂತೆ ಕಾಣಿಸಿತು. ಇದನ್ನೋಡಿ ರಾಮಯ್ಯ ಅರೇಸೆ ಸೀತಾ, ಏನಾಯ್ತು ನಿನಗೆ? ಇಷ್ಟೊಂದು ಜೋರಾಗಿ ಕೆಮ್ಮುತ್ತಿದ್ದೀಯಲ್ಲ, ಇದು ಯಾವ ಥರದ ಕೆಮ್ಮು? ಸ್ವಲ್ಪ ದಿನಗಳಿಂದ ಕೆಮ್ಮು ಬರುತ್ತಿದೆ. ಇವಾಗ ಅದೇ ಜಾಸ್ತಿ ಆಗ್ತಿದೆ. ರಾಮಯ್ಯ, ಇದನ್ನು ಕಣ್ಮರೆ ಮಾಡಬೇಡ. ಒಬ್ಬ ಒಳ್ಳೆಯ ವೈದ್ಯರನ್ನು ಕರೆಸಿ ತೋರಿಸ್ಬೇಕು. ತಕ್ಷಣ ಊರಿನ ಒಳ್ಳೆಯ ವೈದ್ಯರನ್ನು ಕರೆದುಕೊಂಡು ಕಂಡ. ಪಂಡಿತರು ಸೀತೆಯನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿದರು.
ರಾಮಯ್ಯ, ನೋಡಿ, ಇವರಿಗೆ ಒಂದು ವಿಚಿತ್ರವಾದ ರೋಗ ಬಂದಿದೆ. ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡದಿದ್ರೆ ಜೀವಕ್ಕೂ ಅಪಾಯ ಆಗಬಹುದು. ಆಹಾ, ಇಲ್ಲ ವೈದ್ಯರೇ, ನೀವು ಚಿಕಿತ್ಸೆ ಮುಂದುವರಿಸಿ. ಎಲ್ಲಕ್ಕೂ ನಾನು ಸಿದ್ಧವಾಗಿರ್ತೇನೆ. ಆ ದಿನದಿಂದ ರಾಮಯ್ಯನ ಎಲ್ಲಾ ದುಡ್ಡು ಸೀತೆಯ ಚಿಕಿತ್ಸೆಗೆ ಖರ್ಚಾಗತೊಡಗಿತು. ವಾರಗಳು ಕಳೆಯುತ್ತಿದ್ದಂತೆ ಅವನ ಬಳಿ ಇದ್ದ ಎಲ್ಲಾ ಹಣವೂ ಖಾಲಿಯಾದುದು. ಒಂದು ದಿನ ರಾಮಯ್ಯ ಮನೆಯಲ್ಲಿ ತಲೆ ತಗ್ಗಿಸಿ ಕುಳಿತಿದ್ದ. ನೀವು ಚಿಂತೆಯಲ್ಲಿರ್ಬೇಡಿ, ನಾನು ಸರಿಯಾಗ್ಬಿಡ್ತೇನೆ. ಇಂತಹ ಮಾತುಗಳನ್ನು ಹೇಳ್ಬೇಡ ಸೀತಾ. ಆದ್ರೆ ಇವಾಗ ನೀವೇನ್ ಮಾಡ್ತೀರಾ? ನಿಮ್ಮ ಬಳಿ ಇದ್ದ ದುಡ್ಡು ಎಲ್ಲ ನನ್ನ ಚಿಕಿತ್ಸೆಗೆ ಖರ್ಚು ಮಾಡಿದ್ದೀರಾ. ಈಗ ನಿಮ್ಮ ಬಳಿ ಬೀಜ ತೆಗೆದುಕೊಳ್ಳಲು ದುಡ್ಡಿಲ್ಲ. ಒಂದು ದಿನ ರಾಮಯ್ಯ ಮನೆಯಲ್ಲಿ ತಲೆ ತಗ್ಗಿಸಿ ಕುಳಿತಿದ್ದ. ಅಷ್ಟರಲ್ಲಿ ಮುತ್ತು ಓಡ್ತಾ ಬಂದಿತು. ರಾಮಯ್ಯ, ಧೈರ್ಯ ಕಳೆದುಕೊಳ್ಬೇಡ. ನಿನ್ನ ಇಬ್ಬರು ತಮ್ಮಂದಿರು ಇಲ್ಲೇ ಇದ್ದಾರೆ. ಅವರಿಬ್ಬರೂ ನಿನಗಿಂತ ಹೆಚ್ಚು ಶ್ರೀಮಂತರಾಗಿದ್ದಾರೆ. ಅವರ ಬಳಿ ಯಾಕೆ ಸಹಾಯಕ್ಕೆ ಇರಬಾರದು? ಮುತ್ತುವಿನ ಮಾತು ರಾಮಯ್ಯಗೆ ಒಳ್ಳೆಯದಾಗಿ ಅನಿಸಿತು. ರಾಮಯ್ಯ ಮುತ್ತುವನ್ನು ಕರೆದುಕೊಂಡು ತನ್ನ ದೊಡ್ಡಣ್ಣ ಈ ಶಂಕರನ ಸ್ಥಿತಿಯಲ್ಲಿ ಬಳಿ ಹೋದ. ನಿನ್ನನ್ನು ನೋಡಲು ನನಗೆ ಸಾಧ್ಯವಿಲ್ಲ. ಓಹೋ ರಾಮಯ್ಯ, ಇವತ್ತು ನಮ್ಮನೆ ನೆನಪಾಗಿ ಬಂದಿದ್ಯಾ? ಅಣ್ಣ, ಸೀತನ ಅನಾರೋಗ್ಯದ ವಿಷಯ ಈಗ ಊರಲ್ಲೆಲ್ಲ ಹರಡಿದೆ. ನಾನು ದುಡಿದಿದ್ದೆಲ್ಲವನ್ನೂ ಅವಳ ಗುಣಮುಖತೆಗೆ ಖರ್ಚು ಮಾಡಿದ್ದೇನೆ. ಈ ಸಮಯದಲ್ಲಿ ನನಗೆ ಹಣದ ಸಹಾಯ ಬೇಕು. ನಿಂಗೆ ಗೊತ್ತೇ ಇದೆ, ಈ ಸಲ ನನ್ನ ಬೆಳೆ ಹಾಳಾಗಿದೆ. ಈಗ ನಾನೇ ಬೇರೆಯವ್ರ ಬಳಿ ದುಡ್ಡು ಕೇಳಬೇಕಾಗಿದೆ. ನಿನಗೆ ನಾನು ಎಲ್ಲಿಂದ ಕೊಡಬೇಕು? ಆದರೆ ಏನೂ ಹೇಳದೆ ತಲೆ ತಗ್ಗಿಸಿ ಅಲ್ಲಿಂದ ಹಿಂತಿರುಗಿಬಿಟ್ಟ. ಅರೆ, ಅವನು ಸುಳ್ಳು ಹೇಳುತ್ತಿದ್ದ. ಅದು ಅವನ ಮುಖದಲ್ಲೇ ಸ್ಪಷ್ಟವಾಗಿ ಕಾಣುತ್ತಿತ್ತು. ನನಗ್ ಗೊತ್ತಿದೆ. ಮುತ್ತು, ಇಲ್ಲಿ ನಿಲ್ಸು. ಇನ್ನೊಬ್ಬ ಅಣ್ಣ ಇದ್ದಾನೆ, ಅವನು ಬಳಿ ಹೋಗಿ ಕೇಳೋಣ. ನಂತರ ಇಬ್ಬರು ಕೆಂಚಪ್ಪನ ಮನೆಗೂ ಹೋದರು. ರಾಮಯ್ಯನ ಸ್ಥಿತಿ ನೋಡಿ ಎಲ್ಲರೂ ಆಶ್ಚರ್ಯಗೊಂಡ್ರು. ಓ ಓ ಓ ರಾಮಯ್ಯ, ಇವಾಗ ಅಣ್ಣನ ನೆನಪು ಹೇಗೆ ಬಂತು? ಅಣ್ಣ, ನನ್ನ ಹೆಂಡತಿಯ ಚಿಕಿತ್ಸೆಗೆ ಸ್ವಲ್ಪ ದುಡ್ಡು ಬೇಕಾಗಿದೆ. ಜಮೀನಿನ ಹಂಚಿಕೆಯಲ್ಲಿ ನಿನಗೆ ಹೆಚ್ಚು ಜಮೀನು ಕೊಟ್ಟಿದ್ವಿ, ಅದನ್ನೇ ಮಾಡ್ಕೊಂಡು ಬದುಕು. ನಾನು ಸುಳ್ಳು ಹೇಳುತ್ತಿಲ್ಲ ಅಣ್ಣ, ಇದು ನಿಜ. ನೀನು ಮತ್ತು ಯೋಗೇಶ್ ಅಣ್ಣ ನನಗೆ ಕೇವಲ 2 ಎಕರೆ ಕೊಟ್ಟು ನೀವಿಬ್ಬರೂ 4 ಎಕರೆ ಮಾಡಿಕೊಂಡಿದ್ದೀರಾ. ನನಗೆ ಇನ್ನೂ ಎಕರೆ ಬರಬೇಕಿತ್ತು. ಏನು, ನನ್ನ ಬಳಿ ದುಡ್ಡಿನ ಮರ ಇದೆಯಾ? ಇಲ್ಲಿಗೆ ಓಡ್ ಬಂದಿದ್ಯಲ್ಲ. ಅರೆ ಹೋಗು, ಇಲ್ಲಿಂದ ಹೋಗು. ನನ್ನ ಬಳಿ ಹಣ ಇಲ್ಲ. ನಿನ್ಗೆ ಸಾಲ್ ಬೇಕಾದ್ರೆ ಗೌಡ್ರ ಬಳಿ ಹೋಗಿ ಕೇಳು. ಮುಖ ಎತ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಹೋಗು, ಇಲ್ಲಿಂದ ಹೋಗು. ರಾಮಯ್ಯ, ನಿನ್ನ ಅಣ್ಣಂದರಲ್ಲಿ ಯಾರೂ ಸಹಾಯ ಮಾಡುತ್ತಿಲ್ಲ. ಹಾ, ಈ ಲೋಕದಲ್ಲಿ ಮನುಷ್ಯರು ಹೀಗೆ ಆಗಿಬಿಟ್ಟಿದ್ದಾರೆ. ತಮ್ಮವರನ್ನು, ಭಾವನೆಗಳನ್ನು ಅರಿಯುವುದೇ ಇಲ್ಲ. ಈಗ ನೀನೇನ್ ಮಾಡ್ತೀಯ? ಶೆಟ್ರ ಬಳಿ ಹೋಗ್ತೀಯಾ? ನಾನು ಕಷ್ಟದಲ್ಲಿದ್ದೇನೆಂದು ಹೋಗಿಲ್ಲ. ನೀನು ಹೇಳಿದ್ದಕ್ಕೆ ಮಾತ್ರ ಹೋಗಿದ್ದೆ. ಈಗ ನೀನೇ ಹೇಳು, ನಾನು ಏನ್ ಮಾಡೋದು? ಮಾರನೇ ದಿನ ರಾಮಯ್ಯ ಮತ್ತು ಮುತ್ತು ದೊಡ್ಡಪ್ಪ ಶೆಟ್ಟರ ಮನೆಗೆ ಹೋದರು. ತನ್ನ ಹೆಂಡತಿಯಿಗಾಗಿ ರಾಮಯ್ಯ ತನ್ನನ್ನು ತಾನೇ ತಗ್ಗಿಸಿಕೊಂಡ. ಅವನಿಗೆ ಒಂದೇ ಆಸೆ, ಸೀತೆಯ ಜೀವ ಉಳಿಸಬೇಕು. ನೀವು ನಿಜ ಹೇಳಿದ್ರಿ ದೊಡ್ಡಪ್ಪ ಶೆಟ್ರು. ಎಲ್ಲಿವರೆಗೆ ಇವನ ಅದೃಷ್ಟ ಸಾಗಿತ್ತೋ ಅಲ್ಲಿವರೆಗೆ ಮೆರೆಯುತ್ತಿದ್ದ. ಈಗ ನೋಡಿ ಹೇಗೆ ಮುಖ ಕುಗ್ಗಿಸಿಕೊಂಡು ನಿಂತಿದ್ದಾನೆ. ಶೆಟ್ರೆ, ನಿಮಗೆ ಇನ್ನೊಬ್ಬರ ಜೀವನವನ್ನು ತಮಾಷೆ ಮಾಡುವ ಹಕ್ಕಿಲ್ಲ. ನೀವು ಇವರಿಗೆ ಗೌರವ ಕೊಟ್ರೆ ಅವರು ಕೂಡ ನಿಮಗೆ ಗೌರವ ಕೊಡ್ತಾರೆ, ಗೊತ್ತಾಯ್ತಾ? ಏಕೋತಿ, ಬಾಯಿ ಮುಚ್ಚು. ನೀನು ಮನುಷ್ಯರಂತೆ ಮಾತಾಡ್ತೀಯೆ ಅಂತ ಮನುಷ್ಯನಾಗೋದಿಲ್ಲ. ನೀನು ಕೋತಿಯೇ, ಗೊತ್ತಾಯ್ತಾ? ಹಾ, ಹೇಳು ರಾಮಯ್ಯ, ಯಾಕೆ ಬಂದಿದ್ದೀಯಾ? ದೊಡ್ಡಪ್ಪ ಶೆಟ್ಟಿ, ಏನು ಹೇಳಬೇಕು ಎಂದು ಗೊತ್ತಾ? ಸೀತನ ಅನಾರೋಗ್ಯದ ವಿಷಯ ಈಗ ಊರಲ್ಲೆಲ್ಲ ಹರಡಿದೆ. ನಾನು ದುಡಿದಿದ್ದೆಲ್ಲವನ್ನೂ ಅವಳ ಗುಣಮುಖತೆಗೆ ಖರ್ಚು ಮಾಡಿದ್ದೇನೆ. ಈ ಸಮಯದಲ್ಲಿ ನನಗೆ ಹಣದ ಸಹಾಯ ಬೇಕು. ಸರಿ, ಆದರೆ ನನ್ನ ಷರತ್ತು ಸ್ಪಷ್ಟ. ಬಡ್ಡಿ 50%,
ಗಿರವಿ ಇಲ್ಲದೆ ಸಾಲ ಇಲ್ಲ. ಗಿರವಿಗೆ ಇಡಲು ನನ್ನ ಬಳಿ ಏನೂ ಉಳಿದಿಲ್ಲ. ಇದ್ದ ಚಿನ್ನಾಭರಣವನ್ನೆಲ್ಲ ಮಾರಿಬಿಟ್ಟಿದ್ದೇನೆ. ನಿನ್ನ 2 ಎಕರೆ ಜಮೀನನ್ನೇ ಗಿರವಿಯಾಗಿ ಇಡು. ಸಮಯಕ್ಕೆ ಹಣ ಕೊಟ್ರೆ ಜಮೀನು ನಿನ್ನದು, ಇಲ್ಲದಿದ್ದರೆ ನನ್ನದು. ಹೇಳು ರಾಮಯ್ಯ. ಆದರೆ ಚಿಕಿತ್ಸೆಯ ಬೆಲೆ ತುಂಬ ಜಾಸ್ತಿ ಇತ್ತು. ಅರೆ, ಇದು ತುಂಬಾ ಮೋಸ. ಇತರರು ಮಾಡಿದರೆ ರಾಮ ಎಂದಿಗೂ ಸಾಲ ಕೊಡೋಕೆ ಆಗೋದಿಲ್ಲ. ಹೇ, ಮೊದಲು ಈ ಮಾತಾಡೋ ಕೋತಿಯನ್ನು ಇಲ್ಲಿಂದ ತೆಗೆದುಕೊಂಡು ಹೋಗು. ಇಲ್ಲದಿದ್ದರೆ ನನ್ನ ಮನಸ್ಸು ಬದಲಾದರೆ ನಿನ್ನ ಕಥೆ ಮುಗಿದಂತೆ. ಇವನು ಮೊದಲಿನಿಂದಲೂ ಬರೀ ಬಾಯಿ ಬಡಿತಾನೆ. ರಾಮಯ್ಯ, ನನ್ನ ಮಾತು ಕೇಳು. ದಯವಿಟ್ಟು ಈ ಸಾಲವನ್ನು ತೆಗೆದುಕೊಳ್ಳಬೇಡ. ಮುತ್ತು, ಈಗ ನನಗೆ ಬೇರೆ ದಾರಿಯೇ ಇಲ್ಲ. ನೀನು ನನ್ನ ಜೊತೆ ಬಾ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ನಿರಾಶೆಯಿಂದ ರಾಮಯ್ಯ ಮುತ್ತುವಿನ ಜೊತೆ ಮನೆಗೆ ಹಿಂದಿರುಗಿಬಿಟ್ಟ. ದೊಡ್ಡಪ್ಪ ಶೆಟ್ರು ಒಳಗೆ ಕುಳಿತು ಕೋಪದಿಂದ ಕೆಂಡದಂತೆ ಉರಿಯುತ್ತಿದ್ದರು. ಹೇ ದೊಡ್ಡಪ್ಪ ಶೆಟ್ರು, ರಾಮಯ್ಯ ಕೈಯಿಂದ ಹೋಗಿಬಿಟ್ಟ. ಚಿಂತೆ ಮಾಡಬೇಡ ಮಗನೇ. ಅವನ ಕಷ್ಟ ಹೆಚ್ಚಾದಾಗ ಮತ್ತೆ ನನ್ನ ಬಳಿಗೆ ಬರುತ್ತಾನೆ. ಎಷ್ಟು ದೂರ ಹೋಗ್ತಾನೆ ಅವನು? ಎಲ್ಲಿಗೆ ಹೋದರೂ ಕೊನೆಗೆ ಮತ್ತೆ ನನ್ನತ್ತಲೇ ಬರಬೇಕು. ರಾಮಯ್ಯ ಮುತ್ತುವಿನ ಜೊತೆಗೆ ಮನೆಗೆ ಬಂದನು. ಮುತ್ತು ಪರಿಸ್ಥಿತಿಯನ್ನು ನೋಡಿ ತಡ ಮಾಡದೆ ಅಲ್ಲಿಂದ ಬೇಗನೆ ಹೊರಟು ಹೋದ. ಸಂಜೆ ಆಯಿತು. ಆದರೆ ಮುತ್ತು ಇನ್ನೂ ಮರಳಲಿಲ್ಲ. ಮುತ್ತು ಇನ್ನೂ ಇಲ್ಲಿವರೆಗೆ ಏಕೆ ಬಂದಿಲ್ಲ ಎಂದು ನನಗೆ ಆಶ್ಚರ್ಯವಾಗ್ತಿದೆ. ನನಗೆ ಗೊತ್ತಿಲ್ಲ, ಅವನು ಎಲ್ಲೋ ಹೋಗಿದ್ದಾನೆ. ಶೆಟ್ರು ಅವನಿಗೇನಾದ್ರೂ ಮಾಡಿಬಿಟ್ರಾ? ರಾಮಯ್ಯ ಮತ್ತು ಸೀತೆಗೆ ಚಿಂತೆ ಹೆಚ್ಚಾಯಿತು. ರಾತ್ರಿ ಕಳೆಯಿತು. ಬೆಳಿಗ್ಗೆ ಸೂರ್ಯನ ಮೊದಲ ಕಿರಣಗಳ ಜೊತೆಗೆ ಮುತ್ತು ಮನೆಗೆ ಬಂದಿತು. ಅದರ ಕೈಯಲ್ಲಿ ಮಿಂಚುವ ಔಷಧಿ ಇತ್ತು. ನನ್ನ ಮನಸ್ಸು ತುಂಬಾ ಕುತೂಹಲವಾಗಿತ್ತು. ಅರೆ ಮುತ್ತು, ನೀನು ಎಲ್ಲೋಗಿದ್ದೆ? ನಮಗೆ ತುಂಬಾ ಭಯವಾಗಿತ್ತು. ಅರೇ, ನಾನು ಕಾಡಿಗೆ ಹೋಗಿದ್ದೆ ಸಾಧೂಜಿಯನ್ನು ಹುಡುಕಲು. ಅವರ ಆಶೀರ್ವಾದದಿಂದ ನನಗೆ ಮಾತನಾಡುವ ಶಕ್ತಿ ದೊರಕಿತು. ನನ್ನ ಎಲ್ಲಾ ಕಷ್ಟವನ್ನು ಅವರಿಗೆ ಹೇಳಿದೆ. ಅವರು ಕರುಣೆ ತೋರಿಸಿ ಈ ಔಷಧಿಯನ್ನು ನೀಡಿದರು. ಇದನ್ನು ಸೇವಿಸಿದರೆ ದೊಡ್ಡ ರೋಗವು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಎಂದು ಹೇಳಿದರು. ಮುತ್ತು ಆ ಔಷಧಿಯನ್ನು ಸೀತೆಯ ಕೈಗೆ ಕೊಟ್ಟಿತು. ಸ್ವಲ್ಪ ಹೊತ್ತಿನಲ್ಲೇ ಸೀತಾ ಸಂಪೂರ್ಣವಾಗಿ ಗುಣಮುಖಳಾದ. ಇವಾಗ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಅನ್ಸುತ್ತೆ ನನಗೆ ನಿಜವಾಗಿಯೂ ರೋಗವೇ ಬಂದಿರಲಿಲ್ಲ ಅನ್ನೋದು. ಸೀತಾ, ನಿನ್ನ ಕೆಮ್ಮು ಈಗ ಸಂಪೂರ್ಣವಾಗಿ ಸರಿಯಾಗಿದೆ. ಮುತ್ತು, ನೀನಂತೂ ನಮಗೆ ದೇವರಾಗಿ ಬಿಟ್ಟೆ. ನೀನು ಇಲ್ಲ ಅಂದ್ರೆ ನಾನು ದೊಡ್ಡಪ್ಪ ಶೆಟ್ಟಿ ಎತ್ರ ಸಾಲ ತೆಗೆದುಕೊಂಡು ನನ್ನ ಜಮೀನನ್ನೇ ಕಳೆದುಕೊಳ್ಳುತ್ತಿದ್ದೆ. ಹಾ, ಈಗ ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ. ಜಮೀನಿಗೆ ಬೀಜ ಹಾಕೋಕೆ ಬೇಕಾದ ದುಡ್ಡು ಕೂಡ ನನ್ನತ್ರ ಇರಲಿಲ್ಲ. ಹಾ, ನನಗೆ ಗೊತ್ತಿತ್ತು. ಸೀತಾ ಗುಣ ಆದ್ಮೇಲೆ ನಿನಗೆ ಹೊಲದಲ್ಲಿ ಕೆಲಸ ಮಾಡಲು ಬೀಜ ಬೇಕಾಡುತ್ತೆ ಅಂತ. ಅದಕ್ಕೆ ನಾನು ಸಾಧು ಮಹಾರಾಜರ ಬಳಿಗೆ ಹೋಗಿ ಈ ಬೀಜ ತಗೊಂಡು ಬಂದಿದ್ದೀನಿ. ಇದು ಸಾಮಾನ್ಯ ಬೀಜ ಅಲ್ಲ, ತುಂಬಾ ಬೇಗ ಬೆಳೆ ಕೊಡುತ್ತೆ. ಇಡೀ ರಾಜ್ಯದಲ್ಲೇ ಯಾರ ಹೊಲಕ್ಕೂ ಬರೋದಕ್ಕೂ ಮುಂಚೆ ನಿನ್ನ ಹೊಲದಲ್ಲೇ ಮೊದಲಿಗೆ ಬೆಳೆ ಬರುತ್ತೆ. ಏನು ಬೀಜ ತಂದಿಯ? ಹರೇ ನನ್ನ ಗೆಳೆಯನೇ ಮುತ್ತು, ನೀನು ನನ್ನ ನಿಜವಾದ ಮಿತ್ರ. ಬಾ, ನಾವಿಬ್ಬರೂ ಸೇರಿ ಚೆನ್ನಾಗಿ ಬೀಜಗಳನ್ನು ಹಾಕೋಣ. ನೋಡು, ನೀನೇ ನನ್ನ ಗೆಳೆಯ. ಮಾರನೇ ದಿನವೇ ಸೀತಾ, ರಾಮಯ್ಯ ಮತ್ತು ಮುತ್ತು ಮೂವರು ಸೇರಿ ಹೊಲಕ್ಕೆ ಹೋಗಿ ಉಳುಮೆ ಮಾಡಿದರು. ನಂತರ ಬೀಜ ಬಿತ್ತಿದರು. ಆಮೇಲೆ ದೇವರನ್ನು ಮನಸಾರೆ ಪ್ರಾರ್ಥಿಸಿದರು. ಕೆಲವೇ ದಿನಗಳಲ್ಲಿ ರಾಮಯ್ಯನ ಹೊಲದಲ್ಲಿ ಅಚ್ಚರಿ ಹುಟ್ಟಿಸುವಷ್ಟು ಒಳ್ಳೆಯ ಬೆಳೆ ಬೆಳೆದಿತ್ತು. ಇಂತಹ ಬೆಳೆಯನ್ನು ಊರಿನಲ್ಲಿ ಯಾರೂ ಹಿಂದೆಂದೂ ನೋಡಿರಲಿಲ್ಲ. ಇದನ್ನು ನೋಡಿ ಊರಿನ ಜನರೆಲ್ಲ ಆಶ್ಚರ್ಯದಿಂದ ಬೆರಗಾದರು. ಅರೇ ನೋಡ್ರಪ್ಪ, ನೋಡ್ರಿ, ರಾಮಯ್ಯನ ಹೊಲದಲ್ಲಿ ಬೆಳ್ಳಿ ಬಂಗಾರದಂತೆ ಬೆಳೆ ಬೆಳೆದಿದೆ. ಹಾ, ನಮ್ಮ ಹೊಲದ ಬೆಳೆ ಇನ್ನೂ ಮೊಳಕೆಯೇ ಹೊಡೆಯಲಿಲ್ಲ. ಆದರೆ ಇವನ ಬೆಳೆ ಈಗಲೇ ಕಟಗಿ ರೆಡಿಯಾಗಿದೆ. ಮತ್ತೆ ನೋಡಿ, ಅವನ ಹೆಂಡತಿ ಸೀತಾ ತಿಂಗಳಗಟ್ಟಲೆ ಅಸ್ವಸ್ಥವಾಗಿದ್ದಳು. ಇವತ್ತು ನೋಡಿ, ಹೊಲದಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ.
ಇದು ಏನೋ ಜಾದುವೇ ಆಗಿದೆ ಅನ್ಸುತ್ತೆ. ಸ್ವಲ್ಪ ದಿನಗಳಲ್ಲೇ ರಾಮಯ್ಯನ ಹಣೆ ಬರಹವೇ ಸಂಪೂರ್ಣವಾಗಿ ಬದಲಾಗಿಬಿಟ್ಟಿತು. ಆ ಜಾದುವಿನಂತೆ ಬೆಳೆದ ಬೆಳೆ ಅವನ ಜೀವನಕ್ಕೆ ಹೊಸ ತಿರುವು ಕೊಟ್ಟಿತು. ಅದೇ ಬೆಳೆ ರಾಮಯ್ಯನನ್ನು ಊರಿನ ಒಳ್ಳೆಯ ಶ್ರಮಿಕ ರೈತನಾಗಿ ಗುರುತಿಸಿಸಿತು. ಇವತ್ತಿಗೆ ಊರಿನ ಪ್ರತಿ ಮನೆಯಲ್ಲಿ ಅವನ ಹೆಸರಿನ ಮಾತು ನಡೆಯತೊಡಗಿತು. ರಾಮಯ್ಯ ಅಂದ್ರೆ ಶ್ರಮ, ರಾಮಯ್ಯ ಅಂದ್ರೆ ಯಶಸ್ಸು ಅಂತ ಜನ ಮಾತಾಡೋ ಮಟ್ಟಿಗೆ ಅವನ ಹೆಸರು ಊರಲ್ಲೆಲ್ಲ ಹರಡಿಬಿಟ್ಟಿತು. ಏ ರಾಮಯ್ಯ, ಏನ್ ಗುರು ಕುಳಿತು ರಾಮನ ಧ್ಯಾನ ಮಾಡ್ತಾ ಇದ್ದೀಯಾ? ಮನಸ್ಸಲ್ಲೇನೋ ಲೆಕ್ಕ ಹಾಕ್ತಾ ಇದ್ದೀಯಾ ಅನ್ಸುತ್ತೆ. ಇವತ್ತು ನೋಡಿದ್ರೆ ನೀನು ಪೂರ್ತಿ ಶ್ರೀಮಂತನಾಗ್ಬಿಟ್ಟಿದ್ದೀಯಲ್ಲ. ಹೊಲದಲ್ಲಿ ಬೆಳೆ ಚಿನ್ನದಂತ ಹೊಳೆದಿದೆ, ಮನೇಲಿ ಸುಖ ಸಂಪತ್ತು ತುಂಬಿಕೊಂಡಿದೆ. ದೇವ್ರು ನಿನ್ನ ಕಡೆಗೂ ನೋಡ್ನಪ್ಪ. ನಾನಿವತ್ತು ಶ್ರೀಮಂತನಾಗಿರಬಹುದು, ಆದರೆ ಈಗ ನಾನು ಕೊಟ್ಟ ಮಾತು ಉಳಿಸೋ ಸಮಯ ಬಂದಿದೆ. ಕಷ್ಟದಲ್ಲಿರುವ ಎಲ್ಲರಿಗೂ ಕೈ ಜೋಡಿಸಿ ಸಹಾಯ ಮಾಡೋದು ನನ್ನ ಕರ್ತವ್ಯ. ರಾಮಯ್ಯ ಮತ್ತು ಮುತ್ತು ಇಬ್ಬರೂ ಸೇರಿ ದುಡ್ಡನ್ನು ಒಟ್ಟುಗೂಡಿಸಿದರು. ನಂತರ ಊರಿನ ಒಬ್ಬೊಬ್ಬರ ಸಾಲವನ್ನು ತೀರಿಸುತ್ತಾ ಬಂದರು. ಸಿದ್ದಯ್ಯ, ಸತೀಶ, ವೆಂಕಯ್ಯ ಸೇರಿದಂತೆ ಹಲವರು ತಮ್ಮ ತಮ್ಮ ಜಮೀನನ್ನು ಸಾಲದ ಬಲೆಯಿಂದ ಮುಕ್ತ ಮಾಡಿಕೊಂಡರು. ರಾಮಯ್ಯ, ನೀನು ನಮಗೆ ಹೊಸ ಜೀವನವನ್ನೇ ಕೊಟ್ಟುಬಿಟ್ಟೆ. ನಾವು ಬದುಕುವ ಆಶೆಯನ್ನೇ ಕಳೆದುಕೊಂಡಿದ್ದಾಗ ನೀನು ಕೈ ಹಿಡಿದು ಮೇಲೆತ್ತಿದೆ. ನಿಜವಾಗ್ಲೂ ನೀನು ದೇವರಂತ ಮನುಷ್ಯನೇ. ನಮ್ಮ ಪಾಲಿಗೆ ನೀನೇ ದೇವರು. ಶೆಟ್ಟರ ಮುಖದಲ್ಲಿ ತೀವ್ರವಾದ ಬೇಸರ ಸ್ಪಷ್ಟವಾಗಿ ಕಾಣುತ್ತಿತ್ತು. ಕೋಪದಿಂದ ಉರಿದುಕೊಂಡ ಶೆಟ್ಟಿ ತನ್ನ ಜೊತೆಗಾರ ಕಾಳಯ್ಯನ ಕಡೆ ತಿರುಗಿ ಗಂಭೀರವಾಗಿ ಹೇಳಿದನು. ಈ ರಾಮಯ್ಯ ಮತ್ತು ಆ ಕೋತಿ ಸೇರಿಕೊಂಡು ಊರಿನ ಎಲ್ಲರ ಸಾಲ ತೀರಿಸುತ್ತಿದ್ದಾರೆ. ನಮ್ಮ ವ್ಯವಹಾರವನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತಿದ್ದಾರೆ. ಇವರಿಗೊಮ್ಮೆ ಚೆನ್ನಾಗಿ ಕೈ ತೋರಿಸಲೇಬೇಕು. ಬಾ ಮುತ್ತು, ಈ ಬಾರಿ ನಮ್ಮ ಹೊಲ ನಗ್ತಿದೆ ನೋಡು. ಮಣ್ಣಿಗೆ ಹಾಕಿದ ಶ್ರಮ ಒಂದೂ ವ್ಯರ್ಥ ಆಗಿಲ್ಲ. ಬೆಳೆ ಎತ್ತರವಾಗಿ ನಿಂತಿದೆ ಅಂದ್ರೆ ರೈತನ ನಂಬಿಕೆ ಇನ್ನೂ ಎತ್ತರವಾಗಬೇಕು. ಹೌದು ರಾಮಯ್ಯ, ಮಣ್ಣಲ್ಲಿ ಹಾಕಿದ ಪ್ರತಿಯೊಂದು ಬೀಜಕ್ಕೂ ನೀನು ನಿನ್ನ ನಂಬಿಕೆಯನ್ನ ಹಾಕಿದ್ದೀಯ. ಅದಕ್ಕೆ ಈ ಬೆಳೆಯೆಲ್ಲ ಚಿನ್ನದಂತೆ ಹೊಳೆಯುತ್ತಾ ಇದೆ. ಮಳೆ ತಡವಾದಾಗ, ಗಾಳಿ ಜೋರಾದಾಗ ಎಲ್ಲ ಕಷ್ಟದಲ್ಲೂ ಈ ಬೆಳೆಯನ್ನು ಬಿಟ್ಟು ಹೋಗಲಿಲ್ಲ. ಮಣ್ಣು ಮಾತಾಡ್ತಿದ್ರೆ ನಂಬಿಕೆ ಬಿಡಬೇಡ ಅಂತ ಹೇಳ್ತಿದ್ದಂತಾಯಿತು. ಸತ್ಯ. ಈ ಮರದ ನೆರಳಲ್ಲಿ ಕುಳಿತು ನೋಡುತ್ತಿರೋ ಈ ಕ್ಷಣವೇ ಸಾಕು ರಾಮಯ್ಯ. ಕಷ್ಟಕ್ಕೆ ಬೆಲೆ ಸಿಕ್ಕಿದೆ ಅಂತ ಅನ್ನಿಸೋಕೆ. ಅದೇ ರೈತನ ಶಕ್ತಿ. ಕೈಯಲ್ಲಿ ಚಿನ್ನ ಇರಲಿಲ್ಲ, ಆದ್ರೆ ಹೃದಯದಲ್ಲಿ ಧೈರ್ಯ ಇತ್ತು. ಅದೇ ಧೈರ್ಯ ಇವತ್ತು ಹೊಲವನ್ನೆಲ್ಲ ಚಿನ್ನದಂತೆ ಮಾಡಿದೆ. ರಾಮಯ್ಯ ಮತ್ತು ಮುತ್ತು ಮರದ ಕೆಳಗೆ ನೆರಳಿನಲ್ಲಿ ಕೂತುಕೊಂಡು ತಾವು ಬೆಳೆದ ಬೆಳೆಯನ್ನು ನೋಡುತ್ತಾ ಮಾತನಾಡುತ್ತಿದ್ದರು. ಅದೇ ಸಮಯದಲ್ಲಿ ದೂರದಿಂದ ಸಿಟ್ಟು ಮತ್ತು ದ್ವೇಷದಿಂದ ಉರಿಯುತ್ತಾ ಶೆಟ್ಟಿ ಮತ್ತು ಕಳೆಯ ತಮ್ಮ ಕೈಯಲ್ಲಿ ಭಾಲೆ ಹಿಡಿದುಕೊಂಡು ಓಡಿ ಬಂದರು. ಕಣ್ಣುಗಳಲ್ಲಿ ಕ್ರೂರ ನಗು, ಮನಸ್ಸಿನಲ್ಲಿ ಕೊಲೆ ಯೋಚನೆ. ಶೆಟ್ಟಿ ಭಾಲೆಯನ್ನು ಪೂರ್ಣ ಬಲದಿಂದ ರಾಮಯ್ಯನ ಮೇಲೆ ಬೀಸಿದ. ಆ ಭಾಲೆ ರಾಮಯ್ಯನ ಎದೆಗೆ ತಗಲಬೇಕಿತ್ತು. ಆದರೆ ಕ್ಷಣ ಮಾತ್ರದಲ್ಲಿ ಮುತ್ತು ಜಿಗಿದು ಮುಂದೆ ಬಂದು ತನ್ನ ಎದೆಯ ಮೇಲೆ ಭಾಲೆಯನ್ನು ಬಿಡಿಸಿಕೊಂಡ. ರಾಮಯ್ಯ ಬೆಚ್ಚಿಬಿದ್ದು ಮುತ್ತುವನ್ನು ಹಿಡಿದುಕೊಂಡ. ಮುತ್ತು, ಏಕೆ ಹೀಗೆ ಮಾಡಿದೀಯಾ? ನನ್ನ ಜೀವಕ್ಕಿಂತ ನಿನ್ನ ಜೀವ ದೊಡ್ಡದು. ಸ್ನೇಹ ಅಂದ್ರೆ ಒಟ್ಟಿಗೆ ನಗುವುದು ಮಾತ್ರ ಅಲ್ಲ, ಅವಶ್ಯಕ ಸಮಯದಲ್ಲಿ ಕಾಪಾಡುವುದೂ ಹೌದು. ಮುತ್ತು, ನೀನು ನನ್ನ ಸ್ನೇಹಿತ ಮಾತ್ರ ಅಲ್ಲ, ನನ್ನ ರಕ್ಷಕ, ನನ್ನ ಕುಟುಂಬ. ನೀನು ಕಲಿಸಿದ ಸ್ನೇಹದ ಪಾಠವನ್ನು ನಾನು ಜೀವಮಾನವಿಡೀ ಮರೆಯಲ್ಲ. ಅಷ್ಟರಲ್ಲಿ ಗಾಳಿ ಅಸಾಮಾನ್ಯವಾಗಿ ಬೀಸಿತು. ಮರಗಳ ಎಲೆಗಳು ಕದಲಿದವು. ಎಲ್ಲರೂ ತಿರುಗಿ ನೋಡಿದರು. ಕಾಡಿನ ದಾರಿಯಿಂದ ಶಾಂತಮುಖ, ತೇಜಸ್ವಿ ಕಣ್ಣುಗಳೊಂದಿಗೆ ಸಾಧು ಮಹಾರಾಜರು ಎಂಟ್ರಿ ಕೊಟ್ಟರು. ಶೆಟ್ಟಿ ಮತ್ತು ಕಳೆಯ ಕೈ ನಡುಗಿತು. ಅಲ್ಲಿ ಮೌನ ಆವರಿಸಿತು. ಹಣ ಮತ್ತು ಭೂಮಿ ಇದ್ದರೆ ಮಾತ್ರ ಮನುಷ್ಯ ದೊಡ್ಡವನಾಗಲ್ಲ. ಒಳ್ಳೆಯ ಮನಸ್ಸು ಮತ್ತು ದಯೆ ಇದ್ದರೆ ಮಾತ್ರ ಮನುಷ್ಯ ನಿಜವಾಗಿಯೂ ಮಹಾನ್. ಇಂದು ನೀನು ಶಕ್ತಿ ಇದೆ ಎಂದು ಇತರರಿಗೆ ಕೆಡುಕು ಮಾಡುತ್ತಿದ್ದೀಯ. ಆದರೆ ನೆನಪಿಟ್ಟುಕೋ, ಶಕ್ತಿ ದುರುಪಯೋಗ ಮಾಡಿದರೆ ಅದು ಶಾಪವಾಗುತ್ತದೆ. ಪ್ರಾಣಿಯಲ್ಲೂ ಪ್ರೀತಿ ಇದೆ, ತ್ಯಾಗ ಇದೆ. ಆದರೆ ನಿನ್ನಲ್ಲಿ ಮಾನವತ್ವ ಕಡಿಮೆಯಾಗಿದೆ. ಇನ್ನೂ ಸಮಯ ಇದೆ ಶೆಟ್ರೆ. ನಿನ್ನ ತಪ್ಪುಗಳನ್ನು ಅರಿತು ಸರಿದಾರಿಗೆ ಬಾ. ಇಲ್ಲವಾದರೆ ನಿನ್ನ ಸಂಪತ್ತು ಉಳಿಯುತ್ತದೆ, ಆದರೆ ನಿನ್ನ ಹೆಸರು ಒಳ್ಳೆಯದಾಗಿ ಉಳಿಯುವುದಿಲ್ಲ.
ಮುತ್ತುವಿನ ತ್ಯಾಗ, ರಾಮಯ್ಯನ ಕಣ್ಣೀರು ಮತ್ತು ಸಾಧು ಮಹಾರಾಜರ ಮಾತುಗಳು ಶೆಟ್ಟಿ ಮತ್ತು ಕಳೆಯ ಹೃದಯವನ್ನು ಕದಡಿದವು.